ಜೇನೈಕೆ ಅಂದ್ರೆ ಅದು ಏನೋ ಏನಿರ್ತದ ಅಲ್ಲಿ ಅಲ್ಲಿ ಮೂರ್ತಿ ಇದ್ದಾಗ ಐತೇನ್ರಿ ಸರ್ ಅಲ್ಲಿ ನಾವು ಹೋಗಿಲ್ಲ ಆದ್ರ ಅತ್ತಾಗೈತ್ರಿ ಇದು ಬಾದಾಮಿ ಹೋಗಿ ರಸ್ತಾಕ್ರಿ ಇಲ್ಲಿ ಹಳ್ಳಿ ಚಿಲಾಪುರ ಕೆದಿಗೆರೆ ಅಂತ ಹಳ್ಳಿ ಇದಾವ್ರಿ ಸರ್ ಹೌದವ ಆ ರೋಡ್ ಹಿಂಗೈತೆ ಕಚ್ಚಾ ರೋಡ್ ಐತ್ರಿ ಸರ್ ಹೌದ್ರಿ ಇಲ್ಲೇ ಮುಂದ್ ಹೋಗೋಣ ಮುಂದ ಡೌನಲ್ ಐತ್ರಿ ಸರ್ ಹೌದ್ರಿ ಡೌನಲಿಗೆ ಎಡಕ್ ಐತ್ರಿ ಸರ್ ಕಚ್ಚಾ ರೋಡ್ ಡಾಂಬರ್ ರೋಡ್ ಆಗೈತಿ ನೋಡ್ರಿ ಸರ್ ಅಲ್ಲಿ ಕಾಣತ್ ನೋಡ್ರಿ ಈಗ ಗುಡಿ ಕಾಣತ್ರಿ ಅದು ಒಂದ ಪಡಿಯಲ್ಲಿ ಆಗೈತ್ರಿ ಅದು ಒಂದ ಪಡಿಯಲ್ಲಿ ಆಗೈತ್ರಿ ಸರ್ ಬಹಳ ಸಂತೋಷ ಆಯ್ತು ನೋಡ್ತೀನಿ ಹೋಗ್ತೀನಿ ಆ ಕಡೆ ಬಾದಾಮಿ ಹೊಂಟೀನಿ ನಾನು ಬಾದಾಮಿ ಗಟ್ರಿ ಸರ್ ಬಾದಾಮಿ ಪಟ್ಟದಕಲ್ರಿ ಆ ಕಡೆ ಶಿವಮಂದ್ರ ಹೌದ್ರಿ ಅಷ್ಟು ನೋಡ್ಕೊಂಡ್ರಿ ಸರ್ ಅದೇ ಈ ಕಡೆ ಮತ್ತೆ ಕೂಡಲ ಸಂಗಮಂಗ ಹೋಗ್ಬೇಕ್ರಿ ಕುಡು ಈ ಕಡೆ ಆಯ್ತಾರಿ ಈ ಕಡೆ ಹೋಗ್ಬೇಕು ಮತ್ತೆ ಈ ಕಡೆ ಆತ್ರಿ ಸರ್ ಮುಂಚಾಕೈತ ನೋಡ್ಕೊಂಡು ಹಿಂಗ್ ಬರ್ಬೇಕೈತ್ರಿ ಸರ್ ನೀವು ಇಲ್ಲ ರೀ ನಿನ್ನೆ ರಾತ್ರಿನೇ ಬಂದಿದ್ರಿ ಬಂದಿಕಾಸಿ ಇಲ್ಲಿ ಮೇರ್ಲಾಲಿಂಗೇಶ್ವರ ಗುಡಿ ಅದಲ್ಲ ಅಲ್ಲಿ ಮಕ್ಕೊಂಡಿನ್ರಿ ಈಗ ಬೆಳಗ್ಗೆ ಎದ್ದು ಇಲ್ಲ ನೋಡಕ್ ಬಂದೇನಿ ಈ ಕಡೆ ಬಂದೀನಿ ಹೌದ್ರಾ ಸರ್ ತಂಡಿತ್ತಲ್ಲಿ ಕೈಲಿ ಮಕ್ಕೊಂಡಿದ್ವಿ ಹಂಗೆ ಹಾಸಿಗೆ ತಂದಿದೆ ಒಬ್ಬರು ಹಂಗಾರ ಬಾದಾಮಿ ಅದು ನೋಡ್ಕೊಂಡು ಮತ್ತೆ ಒಳ್ಳೆ ಊಟ ಬರ್ಬೇಕಲ್ಲ ಸರ್ ನೀವು ಇಲ್ಲ ಮತ್ತೆ ಆ ಕಡೆ ಹೋಗ್ಬೇಕು ನಾವು ಮುರುಡೇಶ್ವರ ಆ ಕಡೆ ಶಿವಮೊಗ್ಗ ಸೈಡ್ ಹೋಗ್ತೀವಿ ಮತ್ತೆ ಮಾತ್ರ ಸರ್ ಹೋಗ್ಬೇಕು ಇದು ದುಡಿಯೋದ ನಾವು ದುಡಿಯೋ ಮನುಷ್ಯರು ನಾವು ಹೌದ್ರಿ ಸರ್ ಇಂಥವು ನೋಡ್ಬೇಕಲ್ಲ ಯಾವಾಗ ನೋಡ್ಬೇಕು ಮತ್ತೆ ಹೌದು ಸರ್ ನೋಡ್ಬೇಕು ಸರ್ ನೋಡ್ಬೋದಲ್ಲವ ನೋಡ್ಬೇಕಾ ಬೇಡವಾ ನೋಡ್ಬೇಕ್ರಿ ಮತ್ತೆ ನಮ್ಮ ಹಿರಿಯರು ರಾಜರ ಮನೆತನಗಳು ಇವು ನಮ್ಮ ಆಸ್ತಿಗಳಲ್ಲ ನಾವು ನೋಡ್ಬೇಕು ನಾವು ನೋಡಿಲ್ಲ ಅಂದ್ರೆ ಇನ್ಯಾರು ನೋಡ್ತಾರ ಹೌದು ಸರ್ ಈಗ ವಯಸ್ಸ ನೋಡಿದ ನೋಡೈತ್ರಿ ಮುಂದೆ ನೋಡಿದಾಗ ತಡ್ ಸರ್ ಮತ್ತೆ ಮದುವೆ ಮಾಡ್ತಾರೆ ಮನೆಯಾಗ ಇರ್ಬೇಕು ಇನ್ನೇನು रुको जरा सबर करो ಮದುವೆ ಮಾಡಿದ್ರೆ ಅವ್ರ ಸಂಗಟ ಹೋಗ್ಬೇಕು ಹೆಣ್ಣು ಸಂಗಟ ಈಗ ಏನು ಜಾತ್ರೆಗಳು ಇರ್ತಾವ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಹೋಗೋದೇ ಇರ್ತದ ಮತ್ತೆ ಆವಾಗ ಏನು ನೋಡೋದು ಏನಿರ್ತದೆ ಅದೇ ರೀ ಅಮ್ಮ ಸರಿ ಅಮ್ಮ ನಾನು ಹೋಗ್ತೀನಿ ನಾಷ್ಟ ಮಾಡಿದ್ರಿ ಮಾಡಿದ್ದೀವಿ ಈ ಕಡೆ ಯಾವುದೇ ದೇವಸ್ಥಾನ ಇದೆ ಅಂತ ರಾವಲ್ಪುಡಿ ಅಂತ ಐತೆ ನೋಡಿ ಸರ್ ರಾವಲ್ ಅಲ್ಲಿ ಮುಂದೆ ಹೋಗಂದ ಒಂದು ಸ್ಕೂಲ್ ಐತ್ರಿ ಸರ್ ಹಿಂಗೆ ರೋಡ್ ಐತೆ ನೋಡ್ರಿ ರೋಡ್ ಪಾರ್ ಸ್ನೇಹಿತರೆ ನಾವು ಸದ್ಯಕ್ಕೆ ಹೋಗ್ತಾ ಇದ್ದೀವಲ್ಲ ಇಲ್ಲಿ ಇದು ಜ್ಯೋತಿರ್ಲಿಂಗಗಳ ಗುಂಪು ಅಂತ ಇದು ಗುಡಿ ದೇವಸ್ಥಾನ ಇಲ್ಲಿ ಮುಂದ್ಗಡೆ ಪುಷ್ಕರಣಿ ಅದ ಅಂದರೆ ಕಲ್ಯಾಣಿ ಅದ ನಾವು ಈಗ ಇದು ಗವಿ ಅದ ಗುಹೆ ಅದ ಒಳಗಡೆ ಅಂದರೆ ಇದು ಗುಹೆ ಹೆಸರು ರಾವಣ ಪಿಂಡಿ ಅಂತ ಇಲ್ಲಿ ಬಂದು ಮುಂದ್ಗಡೆ ಇದ್ದೇವೆ ಇಲ್ಲಿ ನೋಡಿ ರಾವಣ ಪಿಂಡಿ ಪ್ರಾಚೀನ ಸ್ಮಾರಕ ಪುರಾತಾತ್ವಿಕ ಸ್ಥಳ ಹಾಗೂ ಅವಶೇಷಗಳ ಅವಧಿನಿಯಮ ಇದೇನೋ ಒಂದು ದಂಡನೆಯ ಬೋರ್ಡ್ ಅದ ಇದೆ ನೋಡೋಣ ಒಳಗಡೆ ಹೋಗೋಣ ಬನ್ನಿ ಈಗ ನೋಡಿ ಇದು ಯಾವ ಥರ ಇದೆ ಒಂದು ಕಲ್ಲು ಬಂಡೆ ಅದಿಲ್ಲಿ ಒಳಗಡೆ ನಾವು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಇದು ಕಲ್ಲಿನ ಬಂಡೆ ಇದು ಬಂಡೆ ಒಳಗಡೆ ಒಂದು ಗುಹೆಯನ್ನು ಮಾಡಿ ಗುಹೆ ಒಳಗಡೆ ಕಂಬಗಳು ದೇವರ ಮಂಟಪ ಒಳಗಡೆ ದೇವರ ವಿಗ್ರಹ ಏನಿದೆ ಎಂಬುದು ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಸಾಕು ಇಷ್ಟು ಜನ್ಮಕ್ಕೆ ಇಂಥವಳು ನೋಡಿದರೆ ಸಂತೋಷ ಸಿಕ್ಕರೆ ಜೀವನ ಪಾವನ ಆಗದಂಗೆ ಆಗ್ತದೆ ಕೆಲವೊಂದು ಕಷ್ಟಗಳು ಇರ್ತಾವಲ್ಲ ಇಂಥವಳು ನೋಡಿದರೆ ಆ ಕಷ್ಟಗಳು ಕೂಡ ನಮ್ಮ ಮನಸ್ಸಿನಿಂದ ದೂರ ಆಗಿಬಿಡ್ತಾವೆ ಅಷ್ಟೇ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಕಡೆ ಸ್ವಲ್ಪ ಕಾರ್ಯ ಮಾಡ್ತಾ ಇದ್ವಿ ನಮ್ಮ ಪಾಪ ಅರ್ಧಕ್ಕೆ ಹೋಗಿದ್ದಾರೆ ಅಂದರೆ ನನಗೇನು ಅನಿಸ್ತದೆ ಗೊತ್ತಾ ರಾಜ್ಯನ ಸಾಕು ಬಿಡ್ರಿ ಗೋವೆಯನ್ನು ಹೊಡೆಯೋದು ತೆಗೆಯೋದು ಒಳಗಡೆ ಹೊಡೆದು ಕಾಸಿ ಇಂಥ ವಿಗ್ರಹಗಳನ್ನು ಸೃಷ್ಟಿ ಮಾಡೋದು ಬೇಡ ಎಂಬುದು ಒಂದು ಕಾರಣ ಇರ್ಬೋದು ಇಲ್ಲಾಂದರೆ ಅವರು ಏನು ಚಾಲುಕ್ಯರ ಥರ ಏನಿರ್ತಾರೆ ಇಮ್ಮಡಿ ಪುಲಿಗೆಸ್ತಾರೆ ಯುದ್ಧದ ಕಾರಣಾಂತರಗಳಿಂದ ಬೇರೆಯವರ ಬೇರೆಯವರ ರಾಜ್ಯ ಏನಿರ್ತಾರ ರಾಜರ ಅವ್ರ ಕೈ ವಶ ಆಗಿರ್ತದೆ ಇದೊಂದು ಭೂಮಿ ಏನಾಯ್ತಲ್ಲ ಇದು
ಐಹೊಳೆ ಆಧಾರ ಬೇರೆ ರಾಜ್ಯನ ಕೈಗೆ ವಶವಾಗಿರ್ತದ. ಆದ್ದರಿಂದ ಈ ಇದೇನಾದಲ್ಲ, ಇವು ಚಾಲುಕ್ಯರ ಕೈಯಿಂದ ತಪ್ಪಿ ಹೋಗಿ ಬೇರೆಯವರ ಕೈಗೆ ವಶವಾಗ್ತದ, ಈ ಕೈ ವಶವಾಗ್ತದಲ್ಲ, ಆ ಕಾರಣಕ್ಕೆ ಇದೇನ್ ಗುಡಿ ಅದಲ್ಲ ನಿರ್ಮಿಸುವಂತದ್ದು ಅರ್ಧಕ್ಕೆ ಬಿಟ್ಟಿದ್ದಾರೆ. ಇದು ಪಾಪ ಇನ್ನೇನ್ ಕಾಣ್ತಿದ್ನು ನನಗೆ, ಇದನ್ನು ಇಲ್ಲಿ ಕೆತ್ತನ ಆಗಿದ್ದನ್ನು ಇನ್ನೇನ್ ಕಾಣ್ತಿದ್ನೋ ಏನು, ಪಾಪ ಅರ್ಧಕ್ಕೆ ಬಿಟ್ಟಿದ್ದಾರೆ. ಯಾವುದು ಶಾಶ್ವತವಲ್ಲ. ಜೀವನದಲ್ಲಿ ಏನೇ ಕೆತ್ತನೆ ಮಾಡಿದ್ರು, ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟು ನಾವು ಹೆಗ್ಗಳಿಕೆ ಪಾತ್ರರಾಗಿದ್ದರೂ ಕೂಡ ಎಲ್ಲವೂ ನಾವು ಇಲ್ಲೇ ಬಿಟ್ಟು ಹೋಗಬೇಕು. ಒಂದಾನೊಂದು ಕಾಲದಲ್ಲಿ ಬರ್ತಿದ್ದದು ನೋಡಯ್ಯ, ಅದು ಯಾರಿಗೆ ಸೀಮಿತವಲ್ಲಯ್ಯ. ಕಾಲವೆಂಬುದು ಯಾರ ಸ್ವತ್ತು ಅಲ್ಲಯ್ಯ. ಏನಂತಾರಲ್ಲ ಒಂದು ಗಾದೆ, ಯಾರೋ ಏನು ತಗೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತಾ? ಎಲ್ಲವೂ ನಾವು ನೆನಪು ಅವೇನು ಮಾಡಿರ್ತೀವಲ್ಲ, ಒಳ್ಳೆಯದು ಕೆಟ್ಟದ್ದು ಒಂದೇ ಇಲ್ಲಿ ಉಳಿತಾವ ಅಷ್ಟೇ. ಒಳ್ಳೇದು ಮಾಡಿದರೆ ಜನಗಳು ನಮ್ಮ ಬಗ್ಗೆ ಬೊಗಳ್ತಾರ, ಕೆಟ್ಟದ್ದು ಮಾಡಿದರೆ ಆಯಿತು ಒಂದೇನಾದ್ರು ಬಿಡೆ ಎಂದು ಬೊಗಳ್ತಾರೆ ಅಷ್ಟೇ. ನಾವು ಇಂಥವುಗಳನ್ನು ಸೃಷ್ಟಿ ಮಾಡಿ ಹೋದರೆ ಇಡೀ ಜಗತ್ತನ್ನೇ ನೋಡ್ಕೊಂಡು ಹೋಗ್ಬಿಡ್ತದೆ ಇಂಥದ್ದು. ನಾವು ಜಗತ್ತಿನಲ್ಲಿ ನಮ್ಮಂಥವ್ರು ಬಂದ್ಕೇಸಿ ಇಂಥವುಗಳನ್ನು ನೋಡ್ಬೋದು, ಏನನ್ನಾದರೂ ಇಂಥ ಕಾರ್ಯಗಳನ್ನು ಮಾಡಿದರೆ. ನೋಡಿ ಅಪರೂಪದ ದೃಶ್ಯಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಇಲ್ಲಿ ನೋಡಿ ನಾರಾಯಣ ಇದ್ದಾನೆ ಮೇಲ್ಗಡೆ. ಇಲ್ಲಿ ನೋಡಿ ಒಂದು ಕೆಳಗಡೆ ಒಂದು ಮೂರ್ತಿ ಅದ, ನಾರಾಯಣ ಅವತಾರದ ಒಂದು ಮೂರ್ತಿ ಅದ ಕೆಳಗಡೆ. ಕಡಿದಾಡ್ತಾವ. ನೇಗಿಲು ಆಯ್ದವ, ನೇಗಿಲು ಆದ, ಎತ್ತಿನ ಗಾಡಿ ಆದವ, ಎಲ್ಲ ಇದಾವ. ಇವು ಏನವ, ಇದು ಅದು ಏನಂತಾರೆ, ಇದು ಎತ್ತಿನ ಗಾಡಿಗಳು, ನೇಗಿಲು, ಹಸುಗಳು, ಇದು ಕೋಣ, ಎಮ್ಮೆ, ಹಸು, ಗಿಳಿ, ಪಕ್ಷಿ ಎಲ್ಲಗಳು ಇದಾವ. ನಾವು ಏನು ಸೃಷ್ಟಿ ಮಾಡೀವಿ ಗೊತ್ತಾ? ಯಂತ್ರಗಳು, ಬರೀ ಯಂತ್ರಗಳು. ಕಡಿಮೆ ಸಮಯದಲ್ಲಿ ನಶಿಸಿ ಹೋಗುವಂಥ ಯಂತ್ರಗಳನ್ನು ಸೃಷ್ಟಿ ಮಾಡಿದ್ದೀವಿ ಗೊತ್ತಾ? ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಐಹೊಳೆ ಪಟ್ಟದಕಲ್ಲು ವಿಗ್ರಹ ಮೂರ್ತಿಗಳನ್ನು ನೋಡ್ತೀವಿ. ವಿಗ್ರಹ ಮೂರ್ತಿಗಳು, ಶಿವಲಿಂಗಗಳು, ಅವರ ಅವಶೇಷಗಳು, ಸ್ಮಾರಕಗಳು ಎಲ್ಲ ನೋಡ್ತೀವಿ. ಬಟ್ ಇಲ್ಲಿ ಏನು ನೋಡ್ತೀವಿ ಗೊತ್ತಾ? ಚಾಲುಕ್ಯ ಹೋಟೆಲ್ ಅಂತ ಅದಿದೆ. ಮತ್ತು ಆ ಕಡೆ ಒಂದೊಂದು ವಿಜಯ ಕರದಂಟು ಅಂದರೆ ಅದು ಏನಂದರೆ ಕರದಂಟು ಒಂದಾದಲ್ಲಿ ಆ ಕಡೆ ಸೈಡು ಕರದಂಟು ಅಂದರೆ ಅದು ಬಾದಾಮಿ, ಗೋಡಂಬಿ ಎಲ್ಲ ಮಿಕ್ಸ್ ಇರ್ತದೆ. ಪರಮೇಶ್ವರ ರಾವಣ ಪುಡಿಯನ್ನು ನೋಡ್ಕೊಂಡು ಬಂದ ನಂತರ ಇಲ್ಲಿ ಸರ್ಕಲ್ಗೆ ಬಂದು ನಾಷ್ಟ ಮಾಡಕತ್ತೀನಿ ರೀ. ಉಪ್ಪಿಟ್ಟು ತಿನ್ನಕತ್ತೀನಿ ಸದ್ಯಕ್ಕೆ. ಮತ್ತು ಒಂದು ದೋಸೆನೂ ಬೇಕಾದ ನನಗೆ, ಅದನ್ನು ತಿಂತೀನಿ. ಹಸಿವಾಗದ. ನಿನ್ನೆ ನೈಟು ಬಂದ್ಬಿಟ್ಟು ಸ್ವಲ್ಪ ತಿಂದಿನಿ. ಈಗ 2 ಪ್ಲೇಟ್ ತಿನ್ನಕತ್ತೀನಿ. ತಿಂದ ನಂತರ ನೋಡಿ ಉಪ್ಪಿಟ್ಟು ತಿನ್ನಕತ್ತೀನಿ. ಉಪ್ಪಿಟ್ಟು ಸಾಂಬಾರು. ಬಾದಾಮಿ, ಪಟ್ಟದಕಲ್ಲು ಮತ್ತು ಈ ಸೈಡು ಪೂರ್ತಿ ಏನಾದ ಉತ್ತರ ಕರ್ನಾಟಕ ಸೈಡು, ಬಾಗಲಕೋಟೆ ಸೈಡ್ ಬಂದರೆ ಇಲ್ಲಿ ಕರದಂಟು ಫೇಮಸ್ ಐತೆ. ಅದೇ ಕೇಳಕತ್ತೀನಿ ನಾನು ಇಲ್ಲಿ. ವಿಜಯ ಕರದಂಟು ಅಂತ ಹಾಕ್ತಾರಲ್ಲ, ಯಾಕೆ ಕರದಂಟು ಬರೀ ಇಂಥದೆಯಾ? ಪ್ರತಿಯೊಂದು ಊರಲ್ಲಿ ಆಂಜನೇಯ ಗುಡಿ, ಮಾರಿಕಾಂಬ ಗುಡಿ, ಶಾಂಭವಿ ಗುಡಿ ಅಥವಾ ಗ್ರಾಮ ದೇವತೆ ಇದ್ದೇ ಇರುತ್ತಾಳೆ ರೀ. ಹಾಗೆ ಪಟ್ಟದಕಲ್ಲು ಅಥವಾ ಬಾದಾಮಿ ಸೈಡು, ಈ ಕಡೆ ಸೈಡು ಐಹೊಳೆಯಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಅದು ಚಾಲುಕ್ಯ ದೊರೆಗಳಾದ ಅವರು ರಾಜ ಮಹಾರಾಜರು ಕಟ್ಟಿದಂತಹ ಗುಡಿ ಆದರೆ ಆ ಗುಡಿಗೆ ಪೂಜೆ ಪುನಸ್ಕಾರ ನಡೀತಾ ಇದ್ದಾವೆ. ಇಲ್ಲಿ ನೋಡಿ. ಯಾವ ಗುಡಿ ಅಂತಾರೆ ಇದು? ವಿರೂಪಾಕ್ಷೇಶ್ವರ ಗುಡಿ. ವಿರೂಪಾಕ್ಷೇಶ್ವರ ಗುಡಿ ಅಂತ ನೋಡಿ. ಇಲ್ಲ ಪೂಜೆ ಮಾಡಿ ಎಲ್ಲ ಇದು ದೀಪ ಹಚ್ಚಿದ್ದಾರೆ ಇಲ್ಲಿ.
ಮಾಡ್ತಿದ್ದಾನೆ, ಅಲ್ಲಿ ದೀಪ ಹಚ್ಚಿದ್ದಾರೆ. ನಮಗೆ ನಿಗದಿತ ಸಮಯವಿದೆ, ಇನ್ನೂ ಬಾದಾಮಿ ಪಟ್ಟದಕಲ್ಲು ಎಕ್ಸ್ಪ್ಲೋರ್ ಮಾಡಬೇಕು. ವಿಡಿಯೋ ನಿಮಗೆ ನಿಜವಾಗಲೂ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿರಿ.